ಕೆ ಟಿವಿ ಯೂಟ್ಯೂಬ್ ಚಾನಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ರೆಬಲ್ ಸ್ಟಾರ್ ಅಂಬರೀಷ್ ಭಾರತೀಯ ಚಲನಚಿತ್ರ ನಟ ಮತ್ತು ಕರ್ನಾಟಕ ರಾಜ್ಯದ ಒಬ್ಬ ರಾಜಕಾರಣಿಯಾಗಿದ್ದರು. ಇವರು 1952 ಮೇ 29ರಂದು ಮಂಡ್ಯ ಜಿಲ್ಲೆಯ ದೊಡ್ಡರಸಿನಕೆರೆ ಗ್ರಾಮದಲ್ಲಿ ಜನಿಸಿದರು. ತಂದೆ ಹುಚ್ಚೇಗೌಡ, ತಾಯಿ ಪದ್ಮಮ್ಮ. ಇವರ ಪತ್ನಿ ಕನ್ನಡ ಚಿತ್ರ ನಟಿ ಸುಮಲತಾ, ಮಗ ಅಭಿಷೇಕ್ ಗೌಡ. ಅಂಬರೀಷ್ ಅವರು 1973ರಲ್ಲಿ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ನಾಗರಹಾವು ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಇವರು ನಂತರ ಅಂತ ಚಿತ್ರದ ನಾಯಕನಾಗಿ ಅಭಿನಯಿಸಿದರು. ಈ ಚಿತ್ರವು ಅವರ ವೃತ್ತಿ ಜೀವನವನ್ನು ಬದಲಾಯಿಸಿತು. ಅಂತ ಚಿತ್ರದಲ್ಲಿ ಇನ್ಸ್ಪೆಕ್ಟರ್ ಆಗಿ ನಟಿಸಿದ್ದರು. ಈ ಸಿನಿಮಾ ಮೂಲಕ ಇವರಿಗೆ ರೆಬಲ್ ಸ್ಟಾರ್ ಎಂಬ ಬಿರುದು ನೀಡಿತು. ನಂತರ ಇವರು ನಾಯಕ ಮತ್ತು ಖಳನಾಯಕನಾಗಿ ಪಾತ್ರ ವಹಿಸಿದರು. ಮಸಣದ ಹೂವು, ರಂಗನಾಯಕಿ, ಚಕ್ರವ್ಯೂಹ ಇಂತಹ ಹಲವಾರು ಸಿನಿಮಾ ಮಾಡಿದರು. ಹೃದಯ ಹಾಡಿತು ಎಂಬ ಚಿತ್ರ ಮಾಡಿ ಈ ಚಿತ್ರವು ಅವರಿಗೆ ಬಹುದೊಡ್ಡ ಹೆಸರು ತಂದುಕೊಟ್ಟಿತು. ಇವರು 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡು ಅಪಾರವಾದ ಅಭಿಮಾನಿ ಬಳಗವನ್ನೇ ಹೊಂದಿದ್ದರು. ಇವರು ಕೇವಲ ಸಿನಿಮಾ ರಂಗದಲ್ಲಿ ಇವರು ಜೀವಿಸಿಕೊಳ್ಳದೆ ರಾಜಕೀಯ ರಂಗದಲ್ಲಿ ಸಹ ಇವರನ್ನು ತೊಡಗಿಸಿಕೊಂಡರು. ಇವರು ಅಂತ ಮೂವಿಗಾಗಿ ಅತ್ಯುತ್ತಮ ನಟನೆಯ ರಾಜ್ಯ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಇವರು ಜೀವಮಾನ ಸಾಧನೆ ಪ್ರಶಸ್ತಿ, ಇದರ ಜೊತೆಗೆ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ, ಇದೇ ತರಹದ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಇವರು ಮಂಡ್ಯದ ಗಂಡು ಎಂಬ ಉಪನಾಮವನ್ನು ಗಳಿಸಿದ್ದಾರೆ. ಅಂಬರೀಷ್ ಅವರಿಗೆ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡು ಆಗಾಗ ಆಸ್ಪತ್ರೆಗೆ ದಾಖಲಾಗುತ್ತಿದ್ದರು. ಆದರೆ 2018ರಂದು ನವೆಂಬರ್ 24ರಂದು ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ನಿಧನರಾದರು. ಅವರಿಗೆ 66 ವರ್ಷ ವಯಸ್ಸಾಗಿತ್ತು. ಇವರ ಸಾವು ಚಿತ್ರರಂಗಕ್ಕೆ ಬಹಳ ನಷ್ಟವಾಯಿತು. ಇವರನ್ನು ಕಳೆದುಕೊಂಡು ಇಡೀ ಚಿತ್ರರಂಗವೇ ಬಡವಾಗಿತ್ತು. ಆದರೆ ಇವರ ಅಭಿಮಾನಿ ಬಳಗವು ದೊಡ್ಡದಾಗಿದೆ. ಈಗಲೂ ಸಹ ಇವರನ್ನು ಅಭಿಮಾನಿಗಳು ತಮ್ಮ ದೇವರೆಂದು ಪೂಜಿಸುತ್ತಾರೆ.